ಕಡಲೆಬೇಳೆ ಹೂರಣದ ಹೋಳಿಗೆ ಮಾಡತ್ತೇನೆ ನೋಡಿರಿ. ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಅದರಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಕುದಿಯೋಕೆ ಇಟ್ಟೇನಿ ರೀ. ಆ ಸೀಟಿ ಬರೆಯೋವರೆಗೂ ಈಗ ಹೋಳಿಗೆ ಹಿಟ್ಟು ನಾದ್ಕೋಬೇಕು ರೀ. ಹೋಳಿಗೆ ಹಿಟ್ಟಲ್ಲಿ ಸ್ವಲ್ಪ ರವೆ ಕುಡಿಸಿ ನಾದಿತ್ತು. ಆಮೇಲೆ ಬೇಳೆ ಕುದ್ದಿದೆ ನೋಡಿರಿ. ಈ ಬೇಳೆಗೆ ಅರ್ಧ ಕೆ ಜಿ ಬೇಳೆಗೆ ನಾವು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲವನ್ನು ಹಾಕ್ತಾಯಿದ್ದೀವಿ. ಇದು ಏಲಕ್ಕಿ ಪೌಡರ್ ರೀ. ಏಲಕ್ಕಿ ಪೌಡ್ರು ಹಾಗೂ ಸ್ವಲ್ಪ ಶುಂಠಿ ಪೌಡರ್, ಒಣ ಶುಂಠಿ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹೂರಣ ತಿಕ್ಕೋ ಇದರಲ್ಲಿ ಸಾಣಿಗೆಯಲ್ಲಿ ತಿಕ್ತಾಯಿದ್ದೇವೆ ರೀ. ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು ಹೂರಣ. ಇದು ಕಡಲೆಬೇಳೆ ಹೂರಣದ ಹೋಳಿಗೆ ರೀ. ನೋಡಿರಿ, ಈ ಥರ ಎಲ್ಲ ಹೂರಣವನ್ನು ತೊಗೊಂಡು ಹಿಟ್ಟಿನಲ್ಲಿ ಈ ರೀತಿ ತುಂಬಬೇಕ್ರಿ. ಈ ಥರ ಪ್ಯಾಕಪ್ ಆಗ್ಬೇಕ್ರಿ. ಅದು ಹೂರಣ ಹಿಟ್ಟು ತೊಗೊಂಡು ಅದರಲ್ಲಿ ಇದು ಮಾಡಬೇಕು. ಈ ರೀತಿ ನಾನು ಎಣ್ಣೆನೇ ಹಚ್ಚಿ ಲಟ್ಟಿಸ್ತೇವೆ ರೀ. ಬೇಕಾದ್ರೆ ನೀವು ಹಿಟ್ಟು ಹಚ್ಚಿ ಕೂಡ ಲಟ್ಟಿಸಿ ಮಾಡ್ಬೋದು, ಎಣ್ಣೆನೂ ಹಚ್ಕೋಬೋದು ನೋಡಿರಿ. ಈ ಥರ ಚೆನ್ನಾಗಿ ಲಟ್ಟಿಸ್ಬೇಕ್ರಿ. ದಪ್ಪ ಆಗಬಾರ್ದು, ಸ್ವಲ್ಪ ಹೋಳಿಗೆ ತಿಳುವಾಗಿದ್ರೇ ಒಳ್ಳೆಯದು. ದಂಡಿ ಹತ್ತಿರ ಎಲ್ಲ ತೆಳ್ಳಗೆ ಲಟ್ಟಿಸ್ಬೇಕು. ತೆವೆ ಕಾದಿದೆ ರೀ. ಈಗ ಇದರಲ್ಲಿ ಹೋಳಿಗೆ ಬೇಯಿಸ್ತಾ ಇದ್ದೀವಿ ನೋಡಿರಿ. ಹೋಳಿಗೆ ಪುರಿ ಥರ ಉಬ್ಬಿದೆ. ಹೂರಣದ ಹೋಳಿಗೆ ನೋಡಿರಿ, ಕಡಲೆಬೇಳೆ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಇದು. ನೋಡಿ, ಈ ಥರ ಒಂದೊಂದಾಗಿ ಲಟ್ಟಿಸಿ ಬೇಯಿಸಬೇಕು. ಮೇಲೆ ಬೇಕಾದರೆ ಎಣ್ಣೆ ಹಚ್ಬೋದು, ಇಲ್ಲ ಬೇಡ, ಯಾಕೆಂದರೆ ಇದು ಎಣ್ಣೆ ಹಚ್ಚಿನೇ ಲಟ್ಟಿಸಿದ್ದು. ನೋಡಿರಿ, ಈ ಥರ ಪುರಿ ಥರ ಉಬ್ಬಿ ಬಿಡುತ್ತೆ ಎಷ್ಟು ಚೆನ್ನಾಗಿ. ಈ ಥರ ಉಬ್ಬಿದರೆ ಹೋಳಿಗೆ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಹೋಳಿಗೆ ಹರಿಬಾರ್ದು ರೀ. ಹರಿದ್ರೆ ಎಲ್ಲ ಅದರೊಳಗಿನ ಹೂರಣ ಹೊರಗೆ ಬರುತ್ತೆ. ಅದಕ್ಕೆ ಚೆನ್ನಾಗಿ ಅದು ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕ್ರಿ. ಹೋಳಿಗೆ ಹಿಟ್ಟು ಚೆನ್ನಾಗಿರಬೇಕು. ನೋಡಿ, ಎಷ್ಟು ಚೆನ್ನಾಗಿ ತಾನೇ ಉಬ್ಬುತ್ತೆ, ಪುರಿ ಥರ ಆಗುತ್ತೆ. ಹಿಟ್ಟಿನ ಹದ ಮತ್ತು ಹೋಳಿಗೆ ಹೂರಣ ಚೆನ್ನಾಗಿದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಹೋಳಿಗೆ ರೆಡಿಯಾಗಿದೆ. ತುಪ್ಪ, ಹೋಳಿಗೆ, ಹಾಲು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಹೋಳಿಗೆ ಇಷ್ಟ ಕಮೆಂಟ್ ಮಾಡಿ. ನೋಡಿ, ಎಲ್ಲ ಹೋಳಿಗೆ ಕೂಡ ಈ ಥರ ಉಬ್ಬುತ್ತೆ, ಎಷ್ಟು ಚೆನ್ನಾಗಿ ಬರ್ತಾಯಿವೆ. ಹಿಟ್ಟಿನ ಹದ ಹಾಗೂ ಹೂರಣ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ರೀ. ಸ್ವಲ್ಪ ಕಡಿಮೆ ತೊಗೊಂಡ್ರೂ ನಡೆಯುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿವೆ ಹೋಳಿಗೆ. ರೆಡಿಯಾಗಿವೆ ಎಲ್ಲ ಹೋಳಿಗೆಗಳು. ತುಂಬ ಚೆನ್ನಾಗಿ ಬಂದಿದೆ ನೋಡಿ.